ನನ್ನನ್ನು ನೀನು ಯುವಕನನ್ನಾಗಿ ಮಾಡಬೇಕು ಅಂತ. ಆಗ ಕಣಿಕಣ್ಣನ ಹೇಳ್ತಾರೆ, ನಾನು ನಮ್ಮ ಗುರುವನ್ನು ಬಿಟ್ಟು, ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ಸ್ತೋತ್ರ ಮಾಡೋದು, ಬೇರೆ ಯಾರ ಬಗ್ಗೆನೂ ಹಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಈ ರಾಜನಿಗೆ ತುಂಬ ಕೋಪ ಬರುತ್ತೆ. ನೀನು ಹಾಡೋದಿಲ್ಲ ಅಂತೀಯ, ನಿನ್ನ ಗುರುಗಳು ಹಾಡೋದಿಲ್ಲ ಅಂತಾರೆ. ಹಾಗಾದರೆ ನೀವು ನನ್ನ ಮಾತು ಕೇಳಲ್ಲ ಅಂದಮೇಲೆ ನಿಮಗೆ ನನ್ನ ರಾಜ್ಯದಲ್ಲಿ ನಿಮಗೆ ಜಾಗ ಇಲ್ಲ, ನೀವು ಊರನ್ನು ಬಿಟ್ಟು ಹೊರಟೋಗಿ ಅಂತ ಹೇಳ್ತಾರೆ. ಸರಿ ಅಂತ ಕಣಿಕಣ್ಣನ್ ತಮ್ಮ ಗುರುವಿನ ಹತ್ರ ಬರ್ತಾರೆ. ಅವ್ರು ಹೇಳ್ತಾರೆ, ಈ ರೀತಿ ಆಯಿತು, ರಾಜ ನನ್ನನ್ನು ಊರು ಬಿಟ್ಟು ಹೋಗು ಅಂತ ಹೇಳಿದ್ದಾನೆ, ನೀವು ಅಪ್ಪಣೆ ಕೊಟ್ಟರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ತಿರುಮಲಿಸೈ ಆಳ್ವಾರ್ ಅವರ ಹತ್ರ ಹೇಳ್ತಾರೆ. ತಿರುಮಲಿಸೈ ಆಳ್ವಾರ್ ಅವರು ಇದನ್ನು ಕೇಳಿಸ್ಕೊಂಡು ಏನು ಮಾಡ್ತಾರಂದರೆ, ನೀನಿಲ್ಲ ಅಂದರೆ ನಾನು ಇಲ್ಲಿರೋದಕ್ಕೆ ಕಷ್ಟ, ಆದರೆ ನನಗೆ ದೇವ್ರನ್ನ ಬಿಟ್ಟು ಇರೋದಕ್ಕಾಗೋದಿಲ್ಲ, ಏನು ಮಾಡೋದು ಅಂತ ಅವರು ಆ ಕಾಂಚೀಪುರಂನಲ್ಲಿದ್ದಂತಹ ತಿರುವಟ್ಕ ಎಂಬ ಊರು, ಅಲ್ಲಿರುವಂತಹ ಯದೋದ್ಗಾರಿ ದೇವಸ್ಥಾನ, ನಿಮಗೆ ಜ್ಞಾಪಕ ಬರ್ಬೋದು ಯದೋದ್ಗಾರಿ ದೇವಸ್ಥಾನ ಯಾವುದು ಅಂತ. ಪೊಯ್ಹೆ ಆಳ್ವಾರ್ ಅವರು ಜನ್ಮ ತಾಳಿದಂತಹ ಕೊಳ ಏನಿದೆ, ಆ ಕೊಳ ಇದ್ದಂತಹ ದೇವಸ್ಥಾನ ಯದೋದ್ಗಾರಿ ದೇವಸ್ಥಾನ. ಆ ದೇವಸ್ಥಾನದಲ್ಲಿದ್ದಂತಹ ವಿಷ್ಣು ಅವನಲ್ಲಿಗೆ ಹೋಗಿ ಈ ವಿಷಯವನ್ನು ಹೇಳ್ಕೊಳ್ತಾರೆ. ಅವರು ದೇವ್ರ ಹತ್ರ ಏನು ಹೇಳ್ತಾರಂದರೆ, ಕಣಿಕಣ್ಣನಿಗೆ ನನ್ನ ಬಿಟ್ಟು ಇರಲು ಸಾಧ್ಯ ಇಲ್ಲ, ನನಗೆ ನಿನ್ನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ಈಗ ರಾಜ ಏನು ಮಾಡಿದಾನಂದರೆ, ಕಣಿಕಣ್ಣನ ಊರು ಬಿಟ್ಟು ಹೋಗು ಅಂತ ಹೇಳಿದ್ದಾನೆ. ಕಣಿಕಣ್ಣನ ಊರು ಬಿಟ್ಟು ಹೋದರೆ ನಾನು ಊರು ಬಿಟ್ಟು ಹೋಗಬೇಕು, ಆದರೆ ನನಗೆ ನಿನ್ನನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ. ಆದ್ದರಿಂದ ನೀನೇನು ಮಾಡು ಅಂದರೆ, ನೀನು ಸಹ ನಮ್ಮೊಂದಿಗೆ ಬಾ ಅಂತ ಹೇಳ್ತಾರೆ ದೇವರಿಗೆ. ಅಲ್ಲಿ ವಿಷ್ಣು ಆದಿಶೇಷನ ಮೇಲೆ ಮಲಗಿರೋ ರೀತಿಯಲ್ಲಿ ಇರ್ತಾರೆ. ಅದಕ್ಕೆ ತಿರುಮಲಿಸೈ ಆಳ್ವಾರ್ ಅವರು ಏನು ಹೇಳ್ತಾರೆ ಅಂದರೆ, ನೀನು ಇಲ್ಲಿ ಮಲಗಿರೋದು ಬೇಡ, ನಿನ್ನ ಹಾಸಿಗೆ ಆದಂತಹ ಈ ಹಾವು ಏನಿದೆ ಆ ಹಾಸಿಗೆಯನ್ನು ನೀನು ಸುತ್ತಿ ತೊಗೊಂಡು ನಮ್ಮ ಜೊತೆ ಬಾ ಹೋಗೋಣ ಅಂತ ಹೇಳ್ತಾರೆ. ಆಶ್ಚರ್ಯ ಏನು ಅಂದರೆ, ದೇವರು ತನ್ನ ಆದಿಶೇಷನನ್ನು ಹಾಸಿಗೆ ರೀತಿಯಲ್ಲಿ ಸುತ್ತಕೊಂಡು ತಿರುಮಲಿಸೈ ಆಳ್ವಾರೊಂದಿಗೆ ಊರು ಬಿಟ್ಟು ಹೊರಟೋಗ್ತಾರೆ. ಈ ವಿಷಯ ರಾಜನಿಗೆ ಗೊತ್ತಾದಾಗ ಅವನಿಗೆ ತುಂಬ ಆಶ್ಚರ್ಯ ಹಾಗೂ ದುಃಖ ಆಗುತ್ತೆ. ಈ ರೀತಿ ಮಾಡಿಬಿಟ್ನಲ್ಲ ಅಂತ, ದೇವರು ದೇವಸ್ಥಾನದಿಂದ ಈ ಊರನ್ನು ಬಿಟ್ಟೆ ತಿರುಮಲಿಸೈ ಆಳ್ವಾರ್ ಜೊತೆಗೆ ಹೊರಟೋದ್ರು ಅನ್ನೋ ವಿಷಯ ಅವನಿಗೆ ತುಂಬ ಆಘಾತವನ್ನು ನೀಡುತ್ತೆ. ತಿರುಮಲಿಸೈ ಆಳ್ವಾರ್ ಅವರು ಕಣಿಕಣ್ಣನ್ ಹಾಗೂ ಶ್ರೀಮನ್ ನಾರಾಯಣನೊಂದಿಗೆ ಆ ಊರನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿದ್ದಂತಹ ಒಂದು ಪ್ರದೇಶದಲ್ಲಿ ಹೋಗಿ ಒಂದು ರಾತ್ರಿ ಕಳೀತಾರೆ. ಈ ರಾಜ ಏನು ಮಾಡ್ತಾನಂದರೆ, ತನ್ನ ತಪ್ಪಿನ ಅರಿವಾಗಿ ಅವನು ತನ್ನ ಬಂಧು ಬಳಗ ಎಲ್ಲವನ್ನು ಕರ್ಕೊಂಡು ಬಂದು ತಿರುಮಲಿಸೈ ಆಳ್ವಾರ್ ಹತ್ರ ಕ್ಷಮಾಪಣೆ ಕೇಳ್ತಾನೆ. ಸ್ವಾಮಿ, ಗೊತ್ತಿಲ್ಲದೆ ಮಾಡಿಬಿಟ್ಟೆ ನಾನು,